ಇಲ್ಲೇ ಧಾರವಾಡದಲ್ಲಿ ಇವ ಏನಂದ ಮಾಸ್ತರ, ಯವ ನಿನ್ನ ಇಚ್ಛೆ ಇತ್ತು ಅಂತಂದ್ರ ಪ್ರಾಣ ಇರುತನಾನು ನಾ ಈಕಿನ್ನ ಅಂಗಯ್ಯನ್ ಬೆಣ್ಣೆ ಹಂಗ ಸಾಕ್ತೀನಿ ಅಂತ. ಮುಂದೆ ಉಕ್ರ ಗತಿ ಏನು ಅಂತ. ಬಹಳ ಕಷ್ಟಪಟ್ಟು ಜೀವ. ನಾ ಯಾರಿಗೆ ಹೇಳ್ಕೊಂಡಿಲ್ಪ ನಮ್ಮ ಮನ್ಯಾಗ ಹೆಂಗೈತಿ ಅಂತ. ನನ್ನ ಮದುವೆ ಆದ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ಆರತಿ ಧ್ಯಾನ ಜಪ ತಪ ಮಾಡಿ ಗಳಿಸಬೇಕಾದದ್ದೇನು ಅಂತಂದ್ರ ಈ ಆಂತರಿಕ ಸೌಂದರ್ಯವನ್ನ, ಆಂತರಿಕ ಶ್ರೀಮಂತಿಕೆಯನ್ನ, ಸಾಂಸ್ಕಾರಿಕ ಶ್ರೀಮಂತಿಕೆಯನ್ನ. ಇಲ್ಲೇ ಧಾರವಾಡದಲ್ಲಿ ಸುಮಾರು ವರ್ಷಗಳ ಹಿಂದೆ ಆಗಿ ಹೋದಂತ ಘಟನೆ. ಒಬ್ಬರು ಪ್ರಾಧ್ಯಾಪಕರು ಕರ್ನಾಟಕ ಕಾಲೇಜ್ನೊಳಗ ಅಧ್ಯಾಪಕ ಅಂತ ವೃತ್ತಿ ಆರಂಭಿಸಿದ್ದ. MA B.Ed ಆಗಿತ್ತು. ಅವ್ರವ್ವ ಅವ್ರ ಅಕ್ಕ ಒಂದ್ ದಿವ್ಸ ಕುಂತಿದ್ರು. ಅವ್ರವ್ವ ಅಂದ್ಲು, ನೋಡ್ಪ ನಿಮ್ಮ ಅಕ್ಕ ಅದಾಳ, ಅಕ್ಕನ ಮಗಳು ಒಂದೈತಿ, ಅದನ್ನ ನೀ ಮಾಡ್ಕೊಂಡೆ ಅಂತಂದ್ರ ಕಳ್ಳ ಬಳ್ಳಿ ಕೂಡು ಉಳಿತಾವು ಅಂತಂದ್ಲು. ಆ ಹುಡುಗಿ ಮಂದ ಬುದ್ಧಿಯವಳು ಅಂತ ಇವನಿಗೆ ಗೊತ್ತಿತ್ತು. ಹುಟ್ಟ ಮತಿಮಂದಳಕಿ. ಇವ ಏನಂದ ಮಾಸ್ತರ, ಯವ ನಿನ್ನ ಇಚ್ಛೆ ಇತ್ತು ಅಂತಂದ್ರ, ನನ್ನ ಇಚ್ಛೆ ಅಲ್ಲಪ್ಪ, ನಿಮ್ಮ ಅಕ್ಕನು ನಿಶ್ಚಿಂತ ಅಕ್ಕಾಳ, ನಾವು ನಮ್ಮ ಮನ್ಯಾನ ಮಗಳ ಮನೆಗೆ ಬಂತಂತ ನಾವು ನಿಶ್ಚಿಂತ ಅಕ್ಕಿವಿ ಅಂತ. ನೀ ಮಾಡ್ಕೊಂಡ್ರೆ ನಮಗ್ ಬಹಳ ಸಂತೋಷ ಆಕೈತಿ ನೋಡು ಅಂತ. ತನ್ನ ಮನಸ್ಸಿನ ಮ್ಯಾಗ ಕಲ್ಲಿಟ್ಟು ಆ ಹುಡುಗಿ ಜೊತೆ ಮದ್ವೆ ಮಾಡ್ಕೊಂಡು, ಯಾರು ಮಾಡ್ಕೊಳಕ್ ಸಾಧ್ಯ ಇರ್ಲಿಲ್ಲ. ಯಾಕಂದ್ರೆ ಆಕಿಗೆ ಏನು ಕೆಲಸನ ಬರ್ತಿರ್ಲಿಲ್ಲ. ಮುಂದ ಹುಡುಗಿನ ಕರ್ಕೊಂಡು ಬಂದ. ಮನೆಯೊಳಗ ಯಾರು ಇಲ್ಲಿಗ, ಅವ್ರವನು ಹೊರಟು ಹೋಗಿದ್ಲು. ಹೋಗಾಗಂದ್ಲು, ತಮ್ಮ ಇಲ್ಲಿ ತನ ಹೆಂಗಾರ ಮಾಡಿದ್ ನಾನು ಮೊಮ್ಮಗಳ ತಿಳ್ಕೊಂಡು ಇನ್ ಮುಂದೆ ಹೆಂಗಪ್ಪ ನಿಮ್ದು ಅಂತಂದ್ಲು. ಯವನ್ ಏನು ಚಿಂತೆ ಮಾಡ್ಬೇಡ, ನಾ ಏನು ಕಡಿಮೆ ಆಗೋಡುದಿಲ್ಲ ಅಂತಂದ. ನಿಂದ ಏನಾರ ಮಾಡ್ಕೊಂಡಿಯೋ, ಈ ಹುಡುಗಿದ್ ಹೆಂಗ್, ನಿನ್ ಹೆಣ್ತಿದ್ ಹೆಂಗ ಅಂದ. ಯವ ಈ ಶರೀರದೊಳಗ ಪ್ರಾಣ ಇರುತನಾನು ನಾ ಈಕಿನ್ನ ಅಂಗಯ್ಯನ್ ಬೆಣ್ಣೆ ಹಂಗ ಸಾಕ್ತೀನಿ ಅಂತ. ಎದ್ದು ಕೂಡ್ಲೆ ಮಾಸ್ತರ್ ದಿನ ತಲಿ ಕೆರೆಯವ, ತಾನ ಹೋಗಿ ಸ್ನಾನ ಮಾಡ್ಸವ, ಚಹಾ ನಾಷ್ಟ ಮಾಡಿ ಅಕ್ಕಿ ಕೊಟ್ಟು, ಮತ್ತ ಮಧ್ಯಾಹ್ನದ ಅಡಿಗೆ ಮಾಡಿಕೊಂಡು ಅಕ್ಕಿಗೂ ಇಟ್ಟು ನೀವು ಅಂತ ಹೇಳಿ ತಾ ತಗೊಂಡು ಹೋಗ್ತಿದ್ದ. ಮತ್ತ ಸಾಯಂಕಾಲ ಬಂದ ಅಂದ್ರ ಬಂದ್ ಕೂಡ್ಲೆ ಆಕಿಗೆ ಚಹಾ ಮಾಡಿ ಕೊಡ್ಬೇಕು, ಸಾಯಂಕಾಲ ಅಡಿಗೆ ಮಾಡ್ಬೇಕು, ಮುಂಜಾನೆ ಸಂಜಿಕೆ ಆಕಿಗೆ ಔಷಧ ಕೊಡ್ಬೇಕು, ಮತ್ತೆಲ್ಲ ಬಟ್ಟೆ ತೊಳೆದಿಡ್ಬೇಕು, ನಾಳಿನ ಸಲುವಾಗಿ ಇವತ್ತಿನ ಬಟ್ಟೆ ತೊಳಿಬೇಕು. ಮಗ್ಗಲ್ ಮನೆಯವ್ರು ಒಬ್ಬರಿಗೆ ಗೊತ್ತಾಗಿ ಕೊಡ್ತಿದ್ದಿಲ್ಲ, ಎಲ್ಲ ನಾನು ಹೆಂಡತಿನ ಮಾಡ್ತಾಳ್ರಿ ಅಂತ ಹೇಳ್ತಿದ್ದ. ಕೆಲಸ ಮಾಡಿದ. ಹಿಂಗ್ ಮಾಡ್ಕೋತ 2-3 ಮಕ್ಕಳಾದ್ರು. ದುರ್ದೈವ ಏನು ಅಂತಂದ್ರ ಇವ್ರಿಗೇನ್ ಮೊದಲನೇ ಮಗಳ ಆತಲ್ಲ, ಅದು ಸಹಿತ ಮತಿ ಮಂದ್ ಹುಟ್ಟಿತು. ಮನ್ಯಾಗ ಬಂದಿತ್ತು, ಅದನ್ನ ನೋಡ್ಕೋತ ಹೋಗುದ್ರಾಗ ಈಗ 2ನೇದ್ ಬಂತು. ಮಾಸ್ತರ್ ಅಂದ, ದೇವ್ರ ಬಹುತೇಕ ನಮ್ ಪರೀಕ್ಷೆ ನೋಡ್ತಾನ ಅಂತ. ಆ ಮಗಳದು ಎಲ್ಲ ಉಸಾಬರಿ ಮಾಡಕ್ ಹತ್ತಿದ. 2ನೇದ್ದು 3ನೇದ್ದು ಏನಿದ್ದು ಅಲ್ಲ, ಅವು ಶಾಣೆ ಇದ್ದು, ದೊಡ್ಡ ಮಾಡಿದ. ಅವ್ 2 ಮಕ್ಕಳು ಮದುವೆ ಮಾಡಿಕೊಟ್ಟ. ಇದೊಂದ್ ಮನಿಗೆ ಹುಡುಗಿ ಮನ್ಯಾಗ ಉಳಿತು. ಮುಂದ ಮಾಸ್ತರ್ಗ್ ವಯಸ್ಸಾಗ್ತಾ ಬಂತು, ರಿಟೈರ್ಮೆಂಟ್ ಬಂದ. ರಿಟೈರ್ಮೆಂಟ್ ಆದ್ರೂ ಅಂಜಲಿಲ್ಲ, ವಯಸ್ಸಾಗ್ತಾ ಬಂತು.
ಅವನಿಗೆ ಒಂದ ಚಿಂತೆ, ನಾ ಇರುತ್ತನ ಹೆಂಗಾರ ಮಾಡ್ತೀನಿ, ಮುಂದೆ ಉಕ್ರ ಗತಿ ಏನು ಅಂತ. ಬಹಳ ಕಷ್ಟಪಟ್ಟ ಜೀವ, ಬಹಳ ಸೌದಿದ್ದ, ಬೇಗ ವೃದ್ಧಾಪ್ಯ ಬಂತು. ದೇವರಿಗೆ ದಿನಾಲೂ ಪ್ರಾರ್ಥನೆ ಮಾಡ್ತಿದ್ದ, ದೇವರೇ ಇವ್ರನ್ನ ಸುಖವಾಗಿಡು, ಇವ್ರನ್ನ ಕಾಪಾಡೋ ಸಲುವಾಗಿ ನನಗೆ ಶಕ್ತಿ ಕೊಡು, ನನಗೆ ಇನ್ನಷ್ಟು ಆಯುಷ್ಯ ಕೊಡು ಇವ್ರ ಸೇವಾ ಮಾಡಕ್. ಯಾಕ ನಾನು ಪ್ರತಿಜ್ಞೆ ಮಾಡೀನಿ, ನಮ್ಮವನ ಮುಂದ ನಮ್ಮ ಅಕ್ಕ ಲಗ್ನ ಮಾಡಿ ಕೊಡಾಗ ನನ್ನ ಮಗಳನ್ನ ಹೆಂಗ್ ಮಾಡಿ ಕಾಪಾಡವಪ್ಪ ಅಂತ ಕೇಳ್ಯಾಳ. ಅವಾಗ ನನ್ನ ಮಕ್ಕಳಿಗೂ ಸಹಿತ ಮಾತು ಕೊಟ್ಟೀನಿ. ಆ ಮಾಸ್ತರ ಕೊನೆಯ ಕ್ಷಣದವರೆಗೂ ಯಾವಾಗ ಜಡ್ಡು ಬಿದ್ದ ಅವತ್ತಿನ ದಿವಸ ಅವನಿಗೆ ವಿಚಾರ ಬಂದಿತ್ತು ಮನಸ್ಸಿನೊಳಗ, ಏನ್ ಮಾಡುದಿನ್ನ ಅಂತ. ಎಲ್ಲರಿಗೂ ವಿಷ ಕೊಟ್ಟು ಬಿಡು ನೀನು, ಜೀವನ ಯಾತ್ರೆಯನ್ನ ಮುಗಿಸಿಬಿಡು ನೀನು ಅಂತ. ಅಷ್ಟರಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಬಂದ. ಅವ್ರ ವಿದ್ಯಾರ್ಥಿ, ಯಾಕೆ ಗುರುಗಳೇ ಬಹಳ ಚಿಂತೆಯಲ್ಲಿದ್ದಂಗ ಕಾಣಿಸ್ತಿರ್ತಾವು ಅಂತ. ತಮ್ಮ, ಇವತ್ತಿನವರೆಗೂ ಸಹಿತ ಸುಖವನ್ನೇ ಹಂಚಿಕೊಂಡಂತ ಮನುಷ್ಯನ ದುಃಖವನ್ನ ಯಾರಿಗೂ ಹಂಚ್ಕೊಳ್ಳಿಲ್ಲ. ಸುಖ ಆಗ್ಲಿ ದುಃಖ ಆಗ್ಲಿ ಸುಖ ಹಂಚ್ಕೊಂಡ್ರೆ ಹೆಚ್ಚಾಕೈತಂತ. ಅವ ತಗೋತಾನ, ಅವ ಮತ್ತೊಬ್ಬ ಹೇಳ್ತಾನ, ಅವ ಮತ್ತೊಬ್ಬ ಹೇಳ್ತಾನ, ಅದರಿಂದಾಗಿ ಸುಖ ಹೆಚ್ಚಾಕೊಂತ ಹೋಗ್ತೈತಿ. ದುಃಖ ಹಂಚ್ಕೊಂಡ್ರ ಕಡಿಮೆ ಆಕೈತಂತ. ಯಾರಿಗಾರ ಹೇಳಿದ್ರ ಅವ್ರು ನಮ್ಮ ದುಃಖದೊಳಗೆ ಸಹಭಾಗಿ ಆದ್ರಂದ್ರ ನಮ್ಮ ದುಃಖ ಕಡಿಮೆ ಆಕೈತಂತ. ಆದ್ರ ದುಃಖ ಹಂಚ್ಕೊಳ್ಳೋರು ಬಹಳ ದೊಡ್ಡ ಮನುಷ್ಯನವ್ರು ಬೇಕಾಗ್ತಾರ. ಮತ್ತ ನಾನು ವಿಚಾರ ಮಾಡಿದ್ದೆ, ಜೀವನದೊಳಗ ಸುಖಾನ ಹಂಚ್ಕೊಳ್ಳೋನು ದುಃಖ ಹಂಚ್ಕೊಂಡು ಮತ್ತೊಬ್ಬರನ್ನ ದುಃಖಿ ಮಾಡೋದು ಬೇಡ ಅಂತ. ನಾ ಯಾರಿಗೂ ಹೇಳ್ಕೊಂಡಿಲ್ಪ ನಮ್ಮ ಮನ್ಯಾಗ ಹಿಂಗೈತಿ ಅಂತ. ನನ್ನ ಮದುವೆ ಆದ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾನು ಯಾರಿಗೂ ಹೇಳಿಲ್ಲ ನನ್ನ ಹೆಂಡತಿದ ಸ್ಥಿತಿ ಹಿಂಗೈತಿ ಅಂತ. ನಮ್ಮ ಮನ್ಯಾಗ ಏನ್ ಮಾಡ್ತೀನಿ ಅಂತ ಒಬ್ಬರಿಗೆ ಹೇಳಿಲ್ಲ. ಆದ್ರ ಈಗ ನನಗ ಅನ್ಸಾಕತ್ತೈತಿ, ಯಾವುದೇ ಕ್ಷಣಕ್ಕೂ ನಾ ಬಿದ್ದು ಆದ್ರೆ ಈ ಜೀವರ ಗತಿ ಏನು ಅಂತ. ಅವಾಗ ಆ ಶಿಷ್ಯ ಹೇಳ್ದ, ಅವನು ಅದಾನೀಗ ನನಗೆ ಭೇಟಿಯಾಗಿದ್ದವ. ಅವ ಹೇಳ್ದ, ಗುರುಗಳೇ ನಿಮ್ಮ ಕೃಪೆಯಿಂದ ನಾ ಬಹಳ ದೊಡ್ಡ ವಿದ್ಯಾ ಬುದ್ಧಿಗಳನ್ನ ನಿಮ್ಮಿಂದ ಕಲಿತು ಒಳ್ಳೆ ಸ್ಥಿತಿಗೆ ಮುಟ್ಟೀನಿ. ನಾನೊಬ್ಬ ಉದ್ಯೋಜಕ, ಈಗ ನನಗೇನೂ ಕಡಿಮೆ ಇಲ್ಲ ನಿಮ್ಮ ಕೃಪೆಯಿಂದ. ದಯವಿಟ್ಟು ನನಗೊಂದು ಅವಕಾಶ ಕೊಡ್ಬೇಕು ನೀವು. ನಾಳೆಯಿಂದ ಈ ಮನೆಯನ್ನ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನನಗೆ ಒಪ್ಪಿಸ್ಬೇಕು. ನೀವು ಇನ್ನಾದ್ರೂ ಸುಖವಾಗಿರ್ಬೇಕು ಅಂತ. ಅಲ್ಲಪ್ಪ, ಎಂಥ ಕಷ್ಟದ ಕಾಲಕ್ಕ ದೇವ್ರು ಬಂದಂಗ ಬಂದೆಲ್ಲೋ ಅಂತ ಅಂದ್ರಿ ಇವ್ರು. ಅವ ಹೇಳ್ದ, ಗುರುಗಳೇ ಪ್ರತಿ ದಿವಸ ನಿಮ್ಮ ಪಾಠದೊಳಗ ಅಭ್ಯಾಸದ ಜೊತೆಗೆ ನೀತಿ ಪಾಠಗಳನ್ನು ಹೇಳ್ತಿದ್ರಲ್ಲ, ಅದನ್ನ ನಾನು ಮನಸಾರೆ ಕೇಳಿ ಕಲ್ತವ್ರೊಳಗೆ ಒಬ್ಬ. ನಿಮ್ಮಿಂದಾಗಿ ವಿದ್ಯಾಬುದ್ಧಿನೂ ಕಲ್ತೀನಿ, ಅದ್ರ ಜೊತೆ ನಿಮ್ಮ ಸಂಸ್ಕಾರಗಳನ್ನು ನಾ ಅಳವಡಿಸ್ಕೊಂಡಿನಿ. ಅದಕ್ಕ ನಾಳಿಂದ ನಿಮ್ಮ ಸಹಿತವಾಗಿ ಈ ತಾಯಂದ್ರ ಸೇವೆನೂ ನಾನು ಮಾಡ್ತೀನಿ, ಅದ್ರ ಸಲುವಾಗಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ಮರ್ದಿವ್ಸನ ಆ ಮನುಷ್ಯ
ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಬಂದ, ಆ ಮನೆಯೊಳಗೆ ಇಟ್ಟ. ಹೇಳ್ದ, ನೋಡ್ರವ ಇವ್ರಿಗೇನು ತೊಂದರೆ ಆಗ್ಬಾರ್ದು, ಅಡಿಗೆ ಮಾಡೋದಾಗ್ಲಿ, ಇವ್ರಿಗೆ ಸ್ನಾನ ಮಾಡಿಸೋದಾಗ್ಲಿ, ಬಟ್ಟೆ ತೊಳೆಯೋದಾಗ್ಲಿ, ಔಷಧ ಕೊಡೋದಾಗ್ಲಿ ಎಲ್ಲಾನು ಸರಿಯಾದ ಸಮಯಕ್ಕೆ ಸರಿಯಾಗಿ ನೀವು ನೋಡ್ಕೊಂತ ಹೋಗ್ರಿ. ನೋಡ್ರವ ನಿಮ್ಗಿಬ್ಬರಿಗೆ ನಾ ಏನೋ ಕಡಿಮೆ ಆಗ್ಲಾರ್ದಂಗ ನಿಮ್ಮ ಮನೆ ಸಹಿತ ನಾನು ನೋಡ್ಕೊತೀನಿ. ನನಗ ದೇವ್ರು ಬಹಳ ಕೊಟ್ಟಾನ, ಅದು ಈ ಗುರುಗಳ ಮೂಲಕನ ಕೊಟ್ಟಾನ. ಈ ಗುರುವಿನ ಋಣವನ್ನ ತೀರಿಸುವಂತ ಒಂದು ಅವಕಾಶ ನನಗ್ ಸಿಕ್ಕೈತಿ ಅಂತ ನಾ ತಿಳ್ಕೊಂತೀನಿ ಅಂತ ಅಂದವ. ಅವಾಗ ಆ ಗುರುಗಳು ಅಂದ್ರಂತ, ತಮ್ಮ ಈ ಪೂರ್ವದೊಳಗ ಭೇಟಿಯಾಗಿದ್ರಿಂದ ಎಷ್ಟು ಚಲೋ ಆಕ್ಕಿತ್ತಲ್ಲ, ಆದ್ರ ದೇವ್ರು ಯಾರ್ಯಾರ್ದು ಏನೇನ್ ಆಯೋಜನೆ ಮಾಡ್ಯಾನಲ್ಲ ಹಂಗ ಆಗುದಪ್ಪ ನಡೀದು ಅಂತ. ನಾ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರ, ಒಂದು ಉದಾಹರಣೆ ಆಗಲೇ ಹೇಳಿದಂತ ತಾಯಿದಿದ್ರ ಒಂದು ಉದಾಹರಣೆ ಇಂಥ ತಂದೆಗಳು ನಮ್ಮ ದೇಶದಲ್ಲಿ ಅದಾರ. ಈ ದೇಶ ನಿಂತದ್ ಯಾರ ಮ್ಯಾಗ ಅಂದ್ರೆ ಇಂಥವ್ರ ಮ್ಯಾಗನ. ಈ ಸಮಾಜ ಗಟ್ಟಿಮುಟ್ಟಾಗಿ ನಿಂತದ್ ಯಾರ ಮ್ಯಾಗ ಅಂದ್ರೆ ಇಂಥವ್ರ ಸಂಸ್ಕಾರವಂತರ ಮ್ಯಾಗ. ಈ ದಿನ ಹೊಡೆದಾಡಿ ಬಡದಾಡಿ ಕಡ್ದಾಡಿ ಏನ್ ಸಾಯ್ತಾವಲ್ಲ ಅಂಥವ್ರ ಮ್ಯಾಗ ಸಮಾಜ ನಿಲ್ಲಕ್ ಸಾಧ್ಯ ಇಲ್ಲ. ಸಮಾಜ ನಿಂತದ್ದ ಇಂಥ ಸಂಯಮಿಗಳ ಮೇಲೆ. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ನಮಗ ಕಲಿಸಿಕೊಟ್ಟದ್ದ ಇದನ್ನ. ನಮಗ ಅಧ್ಯಾತ್ಮ ಎಲ್ಲರೊಳಗೂ ಪರಮಾತ್ಮ ಅದಾನ ಅನ್ನೋದನ್ನ ನೋಡ್ರಪ್ಪ ಅಂತ ಆಗ್ಲೇ ಗುರುಗಳು ಹೇಳಿದ್ರಲ್ಲ. ನಾವು ಬರೇ ಮ್ಯಾಲೆ ನೋಡ್ಬಾರ್ದು, ಅವರ ಹೃದಯದ ಒಳಗೊಬ್ಬ ದೇವರದಾನ ಅಂತ ತಿಳ್ಕೊಬೇಕು ಅಂತ ಏನ್ ಹೇಳಿದ್ರಲ್ಲ, ಪೂಜ್ಯರು ಹೇಳಿದ್ರಲ್ಲ. ಭಕ್ತರು ಅಂತ ಯಾರಿಗೆ ಅನ್ಬೇಕು ಅಂತಂದ್ರ ಅಂಥ ಆ ಮಾನಸಿಕತೆ ಉಳ್ಳಂಥವ್ರಿಗೆ ಅನ್ಬೇಕ ಹೊರತು ಮತ್ತೆ ಯಾರಿಗೆ ಅಲ್ಲ ಅಂತ. ಇದು ನಮ್ಮ ದೇಶದ ಆಧ್ಯಾತ್ಮಿಕ ಕ್ಷೇತ್ರದ ಬಹುದೊಡ್ಡ ಕೊಡುಗೆ ನಮ್ಮ ಸಲುವಾಗಿ. ನಾವೆಲ್ಲ ಈ ಮಂದಿರಗಳಲ್ಲಿ ಹೋಗಿ ಸತ್ಸಂಗಗಳನ್ನ ಮಾಡಿ ಮನೆಯೊಳಗ ಪೂಜೆ, ಭಜನೆ, ಆರತಿ, ಧ್ಯಾನ, ಜಪ, ತಪ ಮಾಡಿ ಗಳಿಸಬೇಕಾದದ್ದೇನು ಅಂತಂದ್ರ ಈ ಆಂತರಿಕ ಸೌಂದರ್ಯವನ್ನ, ಆಂತರಿಕ ಶ್ರೀಮಂತಿಕೆಯನ್ನ, ಸಾಂಸ್ಕಾರಿಕ ಶ್ರೀಮಂತಿಕೆಯನ್ನ ಅದನ್ನ ಗಳಿಸೋ ಸಲುವಾಗಿ ನಿಮಿತ್ತ ಬೇಕಾಗ್ತಾವ ಅಷ್ಟೇ, ಅದನ್ನ ಗಳಿಸ್ತೀವಿ. ಆದ್ರಿಂದ ನೀವು ಮರಿಕಟ್ಟೆಯವರು ಮತ್ ಸುತ್ತಮುತ್ತಲ ಹಳ್ಳಿಯವರು ಈ ಭಾಗಕ್ಕೆ ದೇವರು ಮೊದ್ಲಿಂದ ನಮ್ಮ ಔಜಿಕರ್ ಮಹಾರಾಜರು ಈ ಊರಾಗ ಏನ್ ಬರ್ತಿದ್ರು, ಈ ಊರಾಗ ಬಹುಸಂಖ್ಯಕರು ಅವ್ರ ಸಲುವಾಗಿ ಅಂದ್ರ ಜೀವಕ್ಕೆ ಜೀವ ಕೊಡೋರು ಇದ್ರು. ಅಂಥ ಭಕ್ತರು ಈ ಊರಾಗ. ಅವರು ತಮ್ಮ ಆಯುಷ್ಯದೊಳಗ ಇಂಥ ಒಂದ್ 8-10 ಊರುಗಳು ಅಷ್ಟ ಆರಿಸ್ಕೊಂಡಿದ್ರು. ಇದೊಂದು ಮರಿಕಟ್ಟಿ, ಒಂದು ಸೂರ್ಪಾಲಿ, ಆಮ್ಯಾಗ ಶಿರಡಾಣ, ಆಮ್ಯಾಗ ಉಳ್ಳಿಗೆರೆ, ಯಾವ್ದದು ತುರ್ಕರ್ ಶೀಗೆಹಳ್ಳಿ ಒಂದು, ಉಳ್ಳಿಗೆರೆ ಒಂದು, ಶಿವನೂರ್ ಒಂದು, ಅರಟಾಳ್ ಒಂದು, ಹಿಡಕಲ್ ಒಂದು, ಇಂಥ ಒಂದು 8-10 ಊರುಗಳು ಆರಿಸ್ಕೊಂಡಿದ್ರು. ಬಾಳ ಆ ಕಡೆ ಹರಡಿದ್ದಿಲ್ಲ. ಮಾಡ್ಕೊಂಡು ಎಷ್ಟು ಮಂದಿನ ಏನ್ ತಯಾರು ಮಾಡಿದ್ರಲ್ಲ, ಗಟ್ಟಿ ಬೀಜನ ತಯಾರು ಮಾಡಿದ್ರು. ಬಾಳ ಗಟ್ಟಿ ಬೀಜ. ಮತ್ತ ಎಂಥ ತ್ಯಾಗ ಸಮರ್ಪಣೆಗಳನ್ನು ಮಾಡಕ್ ಬಂದಿರ್ಬೇಕು, ಅಂಥದ್ದು ಮಾಡಿದ್ರ. ಆ ಸಂಸ್ಕಾರ ನಿಮ್ ಊರಾಗ ಅದಾವ. ನಾ ಯಾಕೆ ಹೇಳಿದ್ನಿ ಅಂದ್ರೆ ಇದನ್ನ ಇಲ್ಲಿ ಮರಿಕಟ್ಟಾಗ ಅದಾವ, ಗಟ್ಟಿ ಬೀಜ ಅದಾವ. ಇದನ್ನ ಉಳಿಸ್ಕೊಂಡು ಹೋಗೋಂಥವ್ರು ಇದೀರಿ ನೀವೆಲ್ಲರೂ. ನಿಮಗೇನು ಮರಾಠಿ ತಿಳಿಯಂಗಿಲ್ಲ, ಆದ್ರೂ ಭಜನಿ ಮಾಡ್ತೀರಿ. ನಿಮ್ಗೆ ಇದು ನಾವು ದೊಡ್ಡ ಆಶ್ಚರ್ಯ. ಇದು ಏನ ಭಜನಿ ಅರ್ಥನೂ ಗೊತ್ತಿಲ್ಲ, ಆರತಿ ಅರ್ಥನೂ ಗೊತ್ತಿಲ್ಲ, ಆದ್ರೆ ಬಾಯ್ಪಾಟ್ ಮಾಡಿ ನೀವ್ ಎಷ್ಟ್ ಅಂತಿರ್ಲ ಅಟ್ ನಮ್ಗೂ ಅನ್ನಕ್ ಬರಂಗಿಲ್ಲ ಗೊತ್ತಿದ್ದವ್ರಿಗೆ. ಯಾಕಂದ್ರ ಗುರುಗಳದ್ದು ಭಜನಿ ಅನ್ನೋ ಶ್ರದ್ಧೆ ಏನೈತಲ್ ನಿಮ್ದು, ಅದು ಫಲ ಕೊಡುದ ಹೊರತು ಅಂದ್ ಭಜನೆ ಕೊಡುದಿಲ್ಲ. ಆ ಭಜನಿ ಮಾಡು ಹಿಂದಿನ ಭಾವ ಇರ್ತೈತಲ್ಲ, ಭಾವಕ್ಕ ಫಲ ದೊರಿತೈತೆ ಹೊರತು ಕ್ರಿಯೆಗೆ ಫಲ ಇಲ್ಲ. ಕ್ರಿಯೆ ಹಿಂದಿರುವಂತ ಭಾವ ಅದು ನಿಮ್ಮಲ್ಲಿ ಐತಿ. ಬಾಳ ಚಂದ ಮಾಡ್ತೀರಿ ನೀವು. ಏನ ಮಾಡಿದ್ರು ಸಹ ಎಲ್ಲದ್ರಾಗೂ ಮುಂದಿರ್ತೀರಿ. ಇದ್ರಾಗೂ ಮುಂದದಿರಿ, ಒಕ್ಕಲ್ತನದಾಗೂ ಮುಂದದಿರಿ, ಮತ್ ರೊಕ್ಕ ಖರ್ಚು ಮಾಡಕ್ಕೂ ಮುಂದದಿರಿ. ಇನ್ನು ಉಳ್ದಕ್ ಹೇಳುದಲ್ಲ, ಅದ್ರಾಗೂ ಬಾಳದ್ರಾಗ ಮುಂದದಿರಿ ನೀವು. ಅವು ಹೇಳುದಿಲ್ಲ, ಅವು ಕೆಲ್ಸಕ್ ಬಾರ್ದು ಹೇಳಬಾರ್ದು. ಗುರುಗಳು ತಮ್ಗೆಲ್ಲ ಇಂಥ ಸತ್ಸಂಸ್ಕಾರಗಳನ್ನ
ಸತ್ಕಾರ್ಯಗಳನ್ನ ಮಾಡುವಂತ ಶಕ್ತಿ ಸಾಮರ್ಥ್ಯಗಳನ್ನ ಕೊಡ್ಲಿ ಅಂತ ಪ್ರಾರ್ಥಿಸಿ